ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಿವತ್ತು ನಾರ್ಮಲ್ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮನೆಗೆ ತುಂಬ ಬೇಕಾದವ್ರು ಬರ್ತಾ ಇದ್ದಾರೆ ಊರಿಂದ. ಸೊ ಸ್ವಲ್ಪ ಏನಾದ್ರು ಸ್ಪೆಷಲ್ಲಾಗಿ ಕುಕ್ಕಿಂಗ್ ಏನಾದರೂ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ ಹೇಗೆ ಹೋಗುತ್ತಾ ಹಾಗೆ ಕರ್ಕೊಂಡು ಹೋಗ್ತೀನಿ ಇವತ್ತು. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಜಸ್ಟ್ ಟಿಫನ್ ಆಯಿತು, ದೋಸೆ ಮಾಡಿದ್ದೆ. ಆಲ್ಮೋಸ್ಟ್ ತುಂಬ ಜನ ನನಗೆ ಕೇಳಿದರು, ಯಾವಾಗ ತಿಂಡಿ ಕೇಳಿದ್ರು ದೋಸೆ ದೋಸೆ ಅಂತಿರಲ್ಲ ಅಂತ. ನಮ್ಮನೇಲಿ ನನಗೂ ಸಿದ್ದುಗೂ ಇಬ್ಬರಿಗೂ ದೋಸೆ ತುಂಬ ಇಷ್ಟ ಇರೋದ್ರಿಂದ ನಮ್ಮನೇಲಿ ವೀಕಲ್ಲಿ 2 ಸತಿ 3 ಸತಿನಾದರೂ ದೋಸೆನೇ ಇರುತ್ತೆ. ಅದು ಬಿಟ್ಟು ನೆಕ್ಸ್ಟ್ ಎಲ್ಲ ಬೇರೆ ತಿಂಡಿಗಳನ್ನ ನಾರ್ಮಲಾಗಿ ಮಾಡ್ತೀನಿ ನಾನು. ಆ್ಯಂಡ್ ಇವಾಗ ಜಸ್ಟ್ ದೋಸೆ ಆಯಿತು. ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು. ಕ್ಲೀನೇ ಇದೆ, ಆಲ್ಮೋಸ್ಟ್ ಕ್ಲೀನಾಗೆ ಇಟ್ಕೊಂಡಿರ್ತೀನಿ. ಜಸ್ಟ್ ನಾರ್ಮಲಾಗಿ ಡೈಲಿ ನೆಲ ಒರೆಸಂಗೆ ಸ್ವಲ್ಪ ನೆಲ ಒಂದು ಒರೆಸ್ಬೇಕು ಅಷ್ಟೇ. ಆ್ಯಂಡ್ ಆಮೇಲೆ ಸ್ವಲ್ಪ ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಬೇಕು. ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಇವಾಗ ಅಂದ್ಕೊಬೇಕು ಏನು ಮಾಡೋದು ಅಂತ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಹೇಗೆ ಹೋಗುತ್ತೋ ಹಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದೆ. ಸೊ ಬನ್ನಿ ಹೋಗೋಣ. ಮಾರ್ನಿಂಗ್ ಒಂದ್ಸತಿನ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಹಿಡಿಯಿಂದ ಒಂದ್ಸತಿ ಫುಲ್ ಮನೆಯೆಲ್ಲ ಕಸ ಗುಡಿಸಿದ್ದೆ ನೀಟಾಗಿ. ಬಟ್ ವಾಕ್ಯೂಮ್ ಮಾಡಿದೆ ಆಲ್ಮೋಸ್ಟ್ 1 ವೀಕ್ ಆಗಿತ್ತು ನಾನು ವಾಕ್ಯೂಮ್ ಏನು ಮಾಡೇ ಇರಲಿಲ್ಲ. ಅದಕ್ಕೆ ಇವತ್ತೊಂದ್ಸತಿ ಕಸ ಗುಡ್ಸೋಕ್ಕಿಂತ ಮುಂಚೆ ವೀಕೆಂಡ್ ಅಲ್ವಾ, ಸೊ ನೆಲ ಒರೆಸೋಕ್ಕಿಂತ ಮುಂಚೆನೂ ಒಂದ್ಸತಿ ಫುಲ್ ವಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ವಾಕ್ಯೂಮಿಂದ ಫುಲ್ ಮನೆಯೆಲ್ಲ ಒಂದ್ಸತಿ ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ನೆಲ ಎಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ನನಗೆ ನೆಲ ಒರೆಸಿ ಕಸ ಗುಡಿಸಿ ಇಷ್ಟೆಲ್ಲ ಕ್ಲೀನ್ ಮಾಡೋದ್ರೊಳಗಡೆ ನನಗೆ ಒಂದು 2 ಅವರ್ಸ್ ಆಗೋಯ್ತು. ನೆಕ್ಸ್ಟ್ ನಾನು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತಾನೆ ಅನ್ಕೊಂಡೆ. ಯಾಕಂದ್ರೆ ನನಗೆ ಅಟ್ ಎ ಟೈಮ್ ಫುಲ್ ಒಂದೇ ಸತಿ ನನಗೆ ಅಡುಗೆ ಮಾಡಕ್ ಆಗಲ್ಲ, ಸ್ವಲ್ಪ ರೆಸ್ಟ್ ಕೂಡ ಬೇಕು. ಲಾಸ್ಟ್ ಟೈಮ್ ನನ್ಗೆ ಸ್ವಲ್ಪ ಆಕ್ಸಿಡೆಂಟ್ ಆದ್ಮೇಲೆ ಸಡನ್ ಆಗಿ ಅಟ್ ಎ ಟೈಮ್ ನಿಂತ್ಕೊಂಡು ಈ ಗ್ಯಾಸ್ ಮುಂದೆ ಎಲ್ಲ ಅಡುಗೆ ಮಾಡೋಕ್ಕೂ ಆಗಲ್ಲ ನನಗೆ. ಅದಕ್ಕೆ ನಾನು ಸ್ವಲ್ಪ ರೆಸ್ಟ್ ತಗೊಂಡು ಮಿಡ್ಲಲ್ಲಿ ಟೈಮ್ ತಗೊಂಡು ನಾನು ಅಡುಗೆ ಮಾಡ್ತೀನಿ. ಅದಕ್ಕೆ ಇವಾಗ ಬೆಳಗ್ಗೆನೆ ಒಂದು ಸ್ವಲ್ಪ ಏನಾದರೂ ಲಂಚ್ ಆಗೋಕ್ಕಿಂತ ಮುಂಚೆನೆ ಸ್ವಲ್ಪ ಪಲ್ಯ ಅಥವಾ ಏನಾದರೂ ಸಾಂಬಾರು ಮಾಡಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಬೇರೆ ಕೆಲಸಗಳಿದೆ. ಸೊ ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸಂಜೆ ಸ್ವಲ್ಪ ಅಡುಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವರು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಇವಾಗ ಮುಗಿಸ್ಕೊಂಡು ಮಧ್ಯದಲ್ಲಿ ಬೇರೆ ಕೆಲಸ ಮುಗಿಸಿ ಆಮೇಲೆ ಮತ್ತೆ ಸಂಜೆ ಅಡುಗೆ ಮಾಡ್ತೀನಿ. ಸೊ ಅದಕ್ಕೆ ಯಾರಾದರೂ ಇವಾಗ ಗೆಸ್ಟು ಅಥವಾ ಯಾರಾದರೂ ಮನೆಗೆ ಬರ್ತಾ ಇದ್ದಾರೆ ಅಂತಂದರೆ ಏನಾದರೂ ಸ್ವೀಟ್ ಮಾಡೇ ಮಾಡ್ತೀವಲ್ಲ, ಅದಕ್ಕೆ ಫಸ್ಟ್ ನಾನು ಒಂದು ಸೈಡ್ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಇವತ್ತು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಸೊ ಪಾಯಸದ ಜೊತೆಗೇನೆ ಪಲ್ಯನೂ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಪಲ್ಯಕ್ಕೂ ರೆಡಿ ಮಾಡಿಕೊಂಡೆ. ನಾನಿವತ್ತು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ತಿರೋರು ನಮ್ಮ ಕಡೆಯವ್ರು ಆಗಿರೋದ್ರಿಂದ ಅವರಿಗೆ ಜೋಳದ ರೊಟ್ಟಿ ಮತ್ತೆ ಬದನೆಕಾಯಿ ಎಣ್ಗಾಯಿ ಎಲ್ಲ ಸ್ವಲ್ಪ ಸ್ಪೆಷಲ್ ಅಂತ ಅನ್ಸುತ್ತೆ. ನಮ್ಮ ಕಡೆ ಬರೀ ಅಕ್ಕಿ ರೊಟ್ಟಿನೇ ಜಾಸ್ತಿ ಓಡುತ್ತಲ್ವಾ, ಜೋಳದ ರೊಟ್ಟಿ ಏನು ತುಂಬಾ ರೇರು. ಅದಕ್ಕೆ ನಾನೇ ಇವತ್ತು ಅದನ್ನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಫುಲ್ಲು ನಾನು ನಾರ್ತು ಮಾಡಕ್ ಆಗ್ತಾ ಇಲ್ಲ, ನಾರ್ತು ಮತ್ತೆ ಮಲೆನಾಡು 2 ಸೇರ್ಬಿಟ್ಟೆ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಬದನೆಕಾಯಿ ಎಣ್ಗಾಯಿ ಮಾಡ್ಲಿಕ್ಕೆ ನಾನು ಇವಾಗ ಫಸ್ಟ್ ಬದನೆಕಾಯಿನೆಲ್ಲ 4 ಸೈಡ್ ತರ ಕಟ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿನ ಮತ್ತೆ ಆಲೂಗೆಡ್ಡೆನ ಯಾವತ್ತು ನಾವು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿಟ್ಕೊಂಡ್ರೆ ನನ್ನದು ಬ್ಲಾಕ್ ಕಲರ್ಗೆ ಟರ್ನ್ ಆಗಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಫಸ್ಟ್ ನಾನೆಲ್ಲ ಬದನೆಕಾಯಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಸೈಡನ್ನು ಈ ತರ ಓಪನ್ ಆಗಿ ಕಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಸ್ಟಫಿಂಗ್ ಎಲ್ಲ ನಮಗೆ ಫಿಲ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಬಟ್ ಬದನೆಕಾಯಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನೀಟಾಗಿ ನೋಡ್ಬಿಟ್ಟು ಕಟ್ ಮಾಡ್ಕೊಬೇಕು. ಯಾಕಂದ್ರೆ ಹುಳಗಳು ಒಳಗಡೆ ಭಾಳ ಜಾಸ್ತಿ ಇರುತ್ತೆ ಬದನೆಕಾಯಲ್ಲಿ. ಅದಕ್ಕೆ ಯಾವಾಗ್ಲೂ ನೀಟಾಗಿ ನೋಡೇ ನಾನು ಕಟ್ ಮಾಡ್ಕೊತೀನಿ ಬದನೆಕಾಯಿನ. ಮಿಕ್ಕಿರೋ ಎಲ್ಲ ಬದನೆಕಾಯಿನೂ ಅದೇ ರೀತಿ ನಾನು ನೀಟಾಗಿ ಎಲ್ಲ ಫುಲ್ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಕಡಾಯಿನ ಇಟ್ಬಿಟ್ಟು ಕಟ್ ಮಾಡ್ಕೊಂಡಿರೋಂಥ ಎಲ್ಲ ಬದನೆಕಾಯಿನ ಇವಾಗ ಫ್ರೈ ಮಾಡ್ಕೊಬೇಕು. ನಾನು ಒಂದು 2-3 ಸ್ಪೂನ್ ಆಯಿಲ್ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕು, ಅದಕ್ಕೆ 2-3 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋಂಥ ಎಲ್ಲ ಬದನೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಬದನೆಕಾಯಿ ಎಲ್ಲ ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಬದನೆಕಾಯಿ ಎಣ್ಗಾಯಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಬದನೆಕಾಯಿ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಹುಣಸೆ ಹಣ್ಣು ಚೂರು, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೀನಿ. ಆ್ಯಂಡ್ 2 ಕಟ್ ಮಾಡ್ಕೊಂಡಿರೋಂತಹ ಆನಿಯನ್ನು, ಖಾರದ ಪುಡಿ, ಬೆಲ್ಲ, ಮಸಾಲಾ ಪೌಡರು, ಗುದ್ದಿರೋಂತಹ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಕರಿಬೇವಿನ ಸೊಪ್ಪು ಅಂಡ್ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇದೇ ಪೌಡರು. ಇದು ಗುರ್ರೆಳ್ಳು ಮತ್ತೆ ಶೇಂಗಾನ 2 ಹುರಿದು ಪೌಡಿ ಮಾಡಿರೋದು. ಸೊ ಇದನ್ನ ಮನೇಲೆ ಮಾಡ್ಕೊಬಹುದು. ಗುರ್ರೆಳ್ಳು ಸಿಗುತ್ತೆ, ಗುರ್ರೆಳ್ಳನ್ನ ಮತ್ತೆ ಶೇಂಗಾನ ಮೀಡಿಯಂ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಆರದ ಮಿಕ್ಸಿ ಮಾಡ್ಕೊಬೇಕು. ತುಂಬಾ ಸಖತ್ತಾಗಿರುತ್ತೆ ಈ ಪೌಡರ್ ಮಾತ್ರ. ಈ ಪೌಡರ್ ಹಾಕ್ಬಿಟ್ಟು ಏನಾದ್ರೂ ಬದನೆಕಾಯಿ ಎಣ್ಗಾಯಿ ಮಾಡಿದ್ರೆ ಸ್ವಲ್ಪನೂ ಉಳಿಯಲ್ಲ ಅನ್ಸುತ್ತೆ, ಅಷ್ಟು ಖಾಲಿ ಆಗುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಸೊ ನಾನಿವಾಗ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಗುರ್ರೆಳ್ಳು
ಪೌಡರು, ಖಾರದ ಪುಡಿ, ಬೆಲ್ಲ, ಮಸಾಲ ಪೌಡರು ಮತ್ತೆ ಸ್ವಲ್ಪ ಉಪ್ಪು, ಅರಿಶಿನ, ಹುಣಸೆ ಹುಳಿ ರಸ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುಣಸೆ ಹುಳಿ ರಸ ಇಲ್ಲಿ ನೀವು ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ತುಂಬಾ ಜಾಸ್ತಿ ಹಾಕ್ಬಿಟ್ರೆ ಅದು ತುಂಬಾ ಹುಳಿ ಅನ್ಸುತ್ತೆ. ನೀವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡು ಅದ್ರ ಮೇಲೆ ನೀವು ಐಟಮ್ಗಳನ್ನ ಹಾಕೊಬೇಕಾಗುತ್ತೆ. ಇಲ್ಲಿ ನಾನು 4 ಚೆನ್ನಾಗಿ ಮಾಡ್ತಾ ಇದ್ದೀನಿ. ಸೊ 4 ಚೆನ್ನಾಗಿ ಮಾಡ್ಬೇಕಾದ್ರೆ ಯಾವ ಐಟಮ್ ಎಷ್ಟೆಷ್ಟು ಹಾಕ್ಬೇಕು ಅಂತ ನೋಡ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ. ನೀವು ಅಷ್ಟೇ ನೋಡ್ಕೊಂಡು ಐಟಮ್ನ ಯೂಸ್ ಮಾಡಿ. ವಾಟರ್ ಅಷ್ಟೇ ಸ್ವಲ್ಪ ಕಡಿಮೆ ವಾಟರ್ ಯೂಸ್ ಮಾಡಿಬಿಟ್ಟೆ ಕಲಿಸ್ಬೇಕಾಗುತ್ತೆ. ತುಂಬಾ ವಾಟರ್ ಕೂಡ ಹಾಕ್ಬಾರ್ದು. ತುಂಬಾ ವಾಟರ್ ಹಾಕ್ಬಿಟ್ರೆ ನಿಮ್ಗೆ ಇದು ತುಂಬಾ ನೀರಾಗ್ಬಿಡುತ್ತೆ. ಹಂಗಂತ ತುಂಬಾ ಗಟ್ಟಿನೂ ಕಲಿಸ್ಬಾರ್ದು. ಒಂದು ಮೀಡಿಯಂ ಫ್ಲೋ ತರ ಇರಬೇಕು. ಇದು ನೀಟಾಗಿ ಕಲಿಸ್ಬೇಕು. ನಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಸ್ವಲ್ಪ ವಾಟರ್ನ ಸ್ವಲ್ಪ ಆ್ಯಡ್ ಮಾಡ್ತಾನೆ ಕಲಿಸ್ಕೊಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ನೋಡಿ ಈ ರೇಂಜಿಗೆ ಕಲಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಸ್ಟಫಿಂಗಿಗೆ ಯೂಸ್ ಮಾಡೋದು. ಸೊ ಸ್ಟಫಿಂಗಿಗೆ ಯೂಸ್ ಮಾಡಬೇಕಾದ್ರೂ ಅಷ್ಟೇ ಬದನೆಕಾಯಿ ನೋಡಿ ಇವಾಗ ಆಲ್ರೆಡಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಆಲ್ರೆಡಿ ಕಲರ್ ಎಲ್ಲ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಬದನೆಕಾಯಿ ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಹಾಗಾಗಿ ನಿಧಾನ ಸ್ಟಫ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಅದು ಫುಲ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಬದನೆಕಾಯಿ. ಅದಕ್ಕೆ ನಾನು ನೀಟಾಗಿ ಫುಲ್ ಸಾಫ್ಟ್ ಆಗಿ ನಿಧಾನ ಫುಲ್ ಕಾರ್ನರ್ ಎಲ್ಲ ಟಚ್ ಆಗೋ ತರ ನೀಟಾಗಿ ನಾನು ಇಲ್ಲಿ ಸ್ಟಫ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಮಿಕ್ಕಿರೋ ಎಲ್ಲ ಬದನೆಕಾಯಿನೂ ಕೂಡ ಇವಾಗ ನಾನು ಸ್ಟಫಿಂಗ್ಸ್ ನ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಎಲ್ಲ ಸ್ಟಫಿಂಗ್ಸು ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು 5 to 10 minutes ಹಾಗೆ ರೆಸ್ಟ್ ಮಾಡಕ್ ಬಿಡ್ತೀನಿ. ಆವಾಗ ಎಲ್ಲ ಮಸಾಲ ಖಾರಗಳು ಎಲ್ಲದು ಬದನೆಕಾಯಿಗೆ ಚೆನ್ನಾಗಿ ಹಿಡ್ಕೊಳುತ್ತೆ. ಸೊ ಆವಾಗ ನೆಕ್ಸ್ಟ್ ನಾವು ಪಲ್ಯ ಮಾಡಿದಾಗ ಎಲ್ಲದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಮತ್ತೆ ಒಂದು ಕಡಾಯ ಇಟ್ಬಿಟ್ಟು ಅದಕ್ಕೆ ಮತ್ತೆ ಒಂದು 4 ರಿಂದ 5 ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಬ್ಬರೇ ಇದ್ದಿದ್ರೆ 2 ಸ್ಪೂನ್ ಆಗ್ತಿದೆ. ಚೆನ್ನಾಗಿ ಜಾಸ್ತಿ ಅಲ್ವಾ, ಹಾಗಾಗಿ ಜಾಸ್ತಿ ಆಗ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇವಾಗ ಕುಟ್ಟಿರುವಂತಹ ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ ಆಡ್ ಮಾಡಿ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂತಾ ಇದ್ದೀನಿ. ಇಲ್ಲಿ ನಾವು ಹಾಕಿರುವಂತ ಎಲ್ಲ ಐಟಮ್ ಎಸ್ಪೆಷಲಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ. ಸ್ವಲ್ಪ ಫ್ರೈ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತೆ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕಾಗುತ್ತೆ. ಆನಿಯನ್ ಎಲ್ಲ ಬ್ರೌನ್ ಕಲರ್ ಬರಬೇಕು ಅಥವಾ ಟ್ರಾನ್ಸ್ಪರೆಂಟ್ ಬರಬೇಕು, ಅಲ್ಲಿವರೆಗೂ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಅಡ್ಗೆ ಮಾಡೋ ಇದ್ರಲ್ಲಿ ನಾನು ಯಾರು ಬರ್ತಾ ಇದಾರೆ ಮನೆಗೆ ಅಂತ ಹೇಳೋದನ್ನೇ ಮರ್ತ್ ಬಿಟ್ಟಿದೀನಿ. ಹೌದು, ನಮ್ಮ ಮನೆಗೆ ಬರ್ತಿರೋದು ನಮ್ಮ ಪಕ್ಕದ ಮನೆಯವರು. ನಮ್ಮ ಪಕ್ಕದ ಮನೆಯವರು ಅಂತ ಹೇಳೋದಕ್ಕಿಂತ ನಮ್ಮ ಮನೆಯವರು ಅಂತಾನೆ ಹೇಳ್ಬೋದು. ಅವ್ರ ಮನೆಯವರು ನಾವು ಎಲ್ಲ ತುಂಬಾ ಕ್ಲೋಸ್ ಆಗಿದ್ದೀವಿ, ಒಂದೇ ಮನೆಯವ್ರ ತರ. ನಾನು ಚಿಕ್ಕಲ್ಲೆಲ್ಲ ಇರ್ಬೇಕಾದ್ರೆ ಅವ್ರ ಮನೇಲೆ ಹೋಗಿ ಆಟ ಆಡ್ಕೊಂಡು ಅವ್ರ ಮನೇಲೆ ಇರ್ತಾ ಇದ್ದೆ. ಸೊ ಅಷ್ಟೊಂದು ಕ್ಲೋಸ್ ಇದ್ದಾರೆ ನಮ್ಗೆ. ಅವ್ರ ಹೆಸರು ವಿಶ್ವನಾಥ ಮತ್ತೆ ಸುಪ್ರೀತಾ ಅಂತ. ವಿಶ್ವಣ್ಣ ನಮಗ್ ಫಸ್ಟ್ ಇಂದನೂ ಗೊತ್ತು, ನಾನು ಹುಟ್ಟ ಮೇಲಿಂದನೂ ಅವ್ರು ನನ್ನ ನೋಡ್ತಾ ಇದ್ದಾರೆ. ಸೊ ಸುಪ್ರೀತಕ್ಕ ಅವ್ರನ್ನ ಮದ್ವೆ ಆಗ್ಬಿಟ್ಟು ಬಂದಿರೋದು. ಸೊ ಬಟ್ ವಿಶ್ವಣ್ಣ ಅಂತ ಹೇಳ್ತಾ ಇದೀನಿ, ಸುಪ್ರೀತ್ ಅಕ್ಕನ ಅತ್ತಿಗೆ ಅಂತ ಹೇಳ್ಬೇಕು. ಬಟ್ ಫಸ್ಟ್ ಇಂದನು ಅಕ್ಕ ಅಕ್ಕ ಅಂತ ಹೇಳ್ಬಿಟ್ಟು ಇವಾಗ್ಲೂ ನಾನು ಅಕ್ಕ ಅಂತಾನೆ ಕರೆಯೋದು ಅವ್ರನ್ನ. ಇವಾಗ ಆನಿಯನ್ ಎಲ್ಲ ತುಂಬಾ ಫ್ರೈ ಆಗಿದೆ. ಫ್ರೈ ಆದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಮತ್ತೆ ಅರಿಶಿನ ಪುಡಿ ಎರಡನ್ನೂ ಹಾಕ್ಬಿಟ್ಟು ಮತ್ತೆ ಒಂದು 2 minutes ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಫಸ್ಟೇ ರೆಡಿ ಮಾಡ್ಕೊಂಡಿರೋಂಥ ಸ್ಟಫಿಂಗ್ಸ್ ಎಲ್ಲ ಬದನೆಕಾಯಿನ ನಾನು ಇವಾಗ ನೀಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಆದಮೇಲೆ ನಾನು ಹಾಗೇನೆ ಏನು ವಾಟರ್ ಹಾಕ್ದೇನೆ ಸ್ವಲ್ಪ ಬದನೆಕಾಯಿನೆಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಆ ಶೇಂಗಾದಲ್ಲಿ ಇರುವಂತಹ ಆಯಿಲ್ ಕಂಟೆಂಟ್ ಎಲ್ಲ ಬಿಟ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ. ಸ್ಟಾರ್ಟಿಂಗ್ಗೆ ನೀರು ಹಾಕ್ಬಿಟ್ರೆ ಅದು ಕಂಟೆಂಟ್ ಎಲ್ಲ ಬಿಟ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಒಂದು 2-3 ನಿಮಿಷ ಆಮೇಲೆ ನೀವು ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡಿಬಿಟ್ಟು ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಒಂದ್ಸತಿ ಫಸ್ಟೇ ಫ್ರೈ ಮಾಡ್ಕೊಂಡಿರೋದಕ್ಕೆ ಜಾಸ್ತಿ ಏನು ನೀರು ಹಾಕೋ ಅವಶ್ಯಕತೆ ಏನೂ ಇರಲ್ಲ. ಬಟ್ ನಿಮ್ ಥಿಕ್ನೆಸ್ ಮೇಲೆ ವಾಟರ್ನ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಹಾಗೆ ಇದನ್ನ ಚೆನ್ನಾಗಿ ಇವಾಗ ಬೇಯಿಸ್ಕೊಬೇಕು. ಒಂದ್ಸತಿ ಫುಲ್ ಚೆನ್ನಾಗಿ ಬೇಯ್ದ್ಮೇಲೆ ಒಂದು 10 minutes ತಗೊಳುತ್ತೆ. ಆದ್ಮೇಲೆ ಈ ರೀತಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಬಂದಿದೆ, ತುಂಬಾ ಸಖತ್ತಾಗಿರುತ್ತೆ. ನೀವು ಇದನ್ನ ಅಕ್ಕಿ ರೊಟ್ಟಿ ಒಟ್ಟಿಗೆ ಕೂಡ ತಿನ್ಬಹುದು, ಜೋಳದ ರೊಟ್ಟಿ ಒಟ್ಟಿಗೆ ಕೂಡ ತಿನ್ಬಹುದು. ನಾನಂತೂ ಈ ಪಲ್ಯ ಯಾವಾಗೆಲ್ಲ ಮಾಡ್ತೀನೋ ಆವಾಗ ರೊಟ್ಟಿಗಿಂತನೂ ಬರೀ ಬದನೆಕಾಯಿನೇ ಜಾಸ್ತಿ ತಿಂದ್ಬಿಟ್ಟು ಖಾಲಿ ಮಾಡ್ತೀನಿ, ಅಷ್ಟು ಚೆನ್ನಾಗಿ ಅನ್ಸುತ್ತೆ ಇದು. ಒಂದ್ಸತಿ ಎಲ್ಲ ಈ ತರ ಟ್ರೈ ಮಾಡಿ ನೋಡಿ.
ಗುರೆಳ್ ಪುಡಿನ ಯೂಸ್ ಮಾಡಿಬಿಟ್ಟು ಬದನೆಕಾಯಿ ಎಣ್ಗಾಯಿ ಮಾಡೋದು. ಇದರಲ್ಲೇ 2-3 ರೀತಿಯಾಗಿ ಮಾಡ್ತಾರೆ, ಬಟ್ ನಾನು ಅದರಲ್ಲಿ ಒಂದು ರೀತಿನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿವತ್ತು ಪ್ರಿಪೇರ್ ಮಾಡ್ತಿರೋ ಎಲ್ಲ ಐಟಮ್ನು ತೋರ್ಸೋಕ್ಕಾಗಲ್ಲ ಅನ್ಸುತ್ತೆ, ಬಿಕಾಸ್ ಶೂಟ್ ಮಾಡ್ಕೊತ ವಿಡಿಯೋ ಮಾಡ್ಕೊತ ಕ್ಯಾಮ್ರಾನ ಆ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ರೆ ತುಂಬ ಟೈಮ್ ತಗೊಳುತ್ತೆ. ಸೊ ಹಂಗೆ ಮಾಡ್ತಾ ಇದ್ರೆ ಗೆಸ್ಟ್ ಬಂದ್ರು ನಂದು ಕುಕ್ಕಿಂಗೇ ಆಗಲ್ಲ. ಸ್ವಲ್ಪ ಬೇಗ ಕುಕ್ಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ನಮಗೂ ಸೇರಿಸ್ಬಿಟ್ಟು ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಅವ್ರು ಬರೋದ್ರೊಳಗಡೆ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಇದ್ರೆ ಸ್ವಲ್ಪ ಫ್ರೀ ಆಗಿ ಅನ್ಸುತ್ತೆ ಅಲ್ವಾ ಅವ್ರಿಗೂ. ಸೊ ಮಾತಾಡೋಕ್ಕೂ ಈಸಿ ಆಗುತ್ತೆ ಅವರೊಟ್ಟಿಗೆ. ಅದಕ್ಕೆ ನಾನು ಇವಾಗ ರಸಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರಸಮ್ ಮಾಡಿಬಿಟ್ಟು ಲಂಚ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಬೇರೆ ಕೆಲಸ ಕೂಡ ಇದೆ ಆವಾಗಲೇ ಹೇಳ್ದಂಗೆ. ಸೊ ಆ ಕೆಲಸಗಳನ್ನೂ ನಾನು ಮುಗಿಸ್ಕೊಬೇಕು. ಎಲ್ಲ ಮುಗಿಸ್ಕೊಂಡು ಸಂಜೆ ಮತ್ತೆ ಸ್ವಲ್ಪ ಒಂದು 4-5 ಗಂಟೆಗೆ ಮತ್ತೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನು ಮಾಡಬೇಕು ಅಂತ ಮತ್ತು ಡಿಸ್ಕಷನ್ ಮಾಡ್ತಾನೆ ಇದ್ದೀನಿ, ಇನ್ನು ಥಿಂಕ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಏನು ಮಾಡೋಣ, ಏನು ಮಾಡಿದ್ರೆ ಈಸಿ ಆ್ಯಂಡ್ ಏನು ಮಾಡಿದ್ರೆ ಇಷ್ಟ ಆಗ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಸಿದ್ದು ಜೊತೆ ಮಾತಾಡಿದಾಗ ಅವನು ಬೇರೆ ಏನಾದರೂ ಸ್ವೀಟ್ ಮಾಡು ಅಂತ ಅಂದ. ನನಗೂ ಹೌದಲ್ಲ, ಪಾಯಸ ಒಂದೇ ಸ್ವೀಟು, ಬೇರೆ ಸ್ವೀಟ್ ಮಾಡಿಲ್ಲಲ್ಲ, ಏನಾದ್ರು ಮಾಡೋಣ ಅಂತ ಅನ್ಕೊಂಡೆ. ಆವಾಗ ಅವನೇ ಹೇಳ್ದ, ನಿಮ್ ಕಡೆ ಎಲ್ಲ ಹೆಂಗು ಲಾಸ್ಟ್ ಟೈಮ್ ಹೇಳ್ದಂಗೆನೆ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಎಲ್ಲ ನಾರ್ಮಲ್ ಆಗಿ ಮಾಡೇ ಮಾಡ್ತಾರೆ. ಸೊ ಡಿಫ್ರೆಂಟ್ ಆಗಿ ನೀನು ಶೇಂಗಾ ಹೋಳಿಗೆನೆ ಮಾಡು, ಮೊನ್ನೆ ಶೇಂಗಾ ಹೋಳಿಗೆ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತಲ್ವಾ, ಸೊ ಇವಾಗ್ಲೂ ಅದೇ ಶೇಂಗಾ ಹೋಳಿಗೆನೆ ಮಾಡು, ಅವ್ರಿಗೂ ಡಿಫ್ರೆಂಟ್ ಅನ್ಸುತ್ತೆ ಅಂತ ಹೇಳಿದ್ರು. ಸೊ ನನಗೂ ಹಾಗೇನೆ ಅನಿಸ್ತು. ಮೊನ್ನೆ ಶೇಂಗಾ ಹೋಳಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಆ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನ ಯಾರೆಲ್ಲ ಹೋಗಿ ಆ ವಿಡಿಯೋನ ನೋಡಿಲ್ಲ ಪ್ಲೀಸ್ ವಾಚ್ ಮಾಡಿ. ಇವತ್ತು ಅಷ್ಟೇ ಶೇಂಗಾ ಹೋಳಿಗೆ ಮಾಡೋಣ ಅಂತ ಹಿಟ್ಟೆಲ್ಲ ಕಲಿಸ್ಕೊಂಡೆ. ಇದು ಡೀಟೇಲ್ ವಿಡಿಯೋನ ನಾನು ಇವತ್ತಿಲ್ಲಿ ತೋರಿಸ್ತಾ ಇಲ್ಲ, ಸುಮ್ಮನೆ ಹಾಗೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಇವತ್ತು ಲಾಸ್ಟ್ ಟೈಮ್ಗಿಂತನೂ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಕೊಂಡಿದ್ದೀನಿ. ನಮ್ಮ ಕಡೆ ಎಲ್ಲ ಹೋಳಿಗೆ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ತಿಂತಾರೆ, ಬಟ್ ಶೇಂಗಾ ಹೋಳಿಗೆ ಅಂದ್ರೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಅಷ್ಟೊಂದು ಹಾರ್ಡ್ ಆಗಿದ್ರೆ ಮತ್ತೆ ಅವರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡು ಸ್ವಲ್ಪ ಸಾಫ್ಟ್ ಆಗೇ ಮಾಡಿದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಹೋಳಿಗೆ ಕೂಡ. ಅಂಡ್ ನೋಡಿ ನಾನು ಇವಾಗ ಅದನ್ನ ಕಲಿಸ್ತಾ ಇದೀನಲ್ಲ ಹೂರ್ಣ, ಅದರಲ್ಲಿ ಶೇಂಗಾ ಹಾಕಿರೋದಕ್ಕೆ ನಾನು ಆಯಿಲೇ ಹಾಕಿಲ್ಲ, ಬಟ್ ಅದರಲ್ಲಿ ತುಂಬಾ ಆಯಿಲ್ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಯಾರಾದ್ರೂ ನೋಡಿದ್ರೆ ನಾನು ಆಯಿಲ್ ಯೂಸ್ ಮಾಡಿದೀನಿ ಅಂತ ಅನ್ಕೊಬೇಕು. ಅಷ್ಟೊಂದು ಆಯಿಲ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಅದಕ್ಕೆ ನಾವು ಬೇಯಿಸ್ಬೇಕಾದ್ರೂ ಅಷ್ಟೇ ಇದಕ್ಕೆ ಏನು ಆಯಿಲ್ ಹಾಕಲ್ಲ, ಹಾಗೇನೆ ಡ್ರೈ ಆಗೇನೆ ರೊಟ್ಟಿ ತರಾನೇ ಬೇಯಿಸ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈ ಹೋಳಿಗೆದು ಅಡ್ವಾಂಟೇಜ್ ಏನು ಅಂದ್ರೆ ನಾವು ಎಷ್ಟು ದಿನ ಕೂಡ ಬೇಕಾದ್ರೆ ಮಾಡಿ ಇಟ್ಕೊಬಹುದು. ಇವನ್ ಹೇಳೋ ಪ್ರಕಾರ ಎಲ್ಲ ಅವ್ರ ಕಡೆ ಎಲ್ಲ 6 ತಿಂಗಳು ಅಥವಾ 1 ವರ್ಷದವರೆಗೂ ಮಾಡಿ ಇಟ್ಕೊಂತಾರಂತೆ. ಅಂಡ್ ನಾವ್ ಇದನ್ನ ಊಟದ ಜೊತೆ ತಿಂತೀವಲ್ಲ, ಇವರು ಊಟದ ಜೊತೆಗೆ ಏನು ತಿನ್ನಲ್ಲ, ಸಪ್ರೇಟ್ ಆಗಿ ಸ್ನಾಕ್ಸ್ ತರಾನೇ ಇವ್ರು ಇದನ್ನ ತಿಂತಾರೆ. ಇವನೇ ಹೇಳ್ತಾ ಇದ್ದ, ಇವನ್ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಬ್ಯಾಂಗ್ಳೂರಲ್ಲೇನೆ ಇವನ್ ಫ್ರೆಂಡ್ಸ್ ಮನೇಲೆಲ್ಲ ಒಂದೇ ಸತಿಗೆ 300-400 ಹೋಳಿಗೆನ ಮಾಡಿ ಕೊಟ್ಟು ಕಳಿಸ್ತಾ ಇದ್ರಂತೆ. ಇವ್ರು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತುಂಬಾ ಆರಾಮಲ್ಲಿ 2-3 ತಿಂಗಳವರೆಗೂ ಟೈಮ್ ಇದ್ದಾಗೆಲ್ಲ ಬೇಕು ಅನ್ಸ್ದಾಗೆಲ್ಲ ತಿಂತಾ ಇದ್ರಂತೆ. ಸೊ ಅದಕ್ಕೆ ಇವನು ಅದೇ ರೀತಿನೇ ನಾವು ಮಾಡಿಟ್ಕೊಬೇಕು ಅಂತ ಹೇಳ್ತಾ ಇದ್ದ. ನಾವ್ ಅಷ್ಟೊಂದು ಮಾಡಿಟ್ಕೊಂಡು ತಿಂತಾ ಇದ್ರೆ ಬರೀ ಒಂದನೇ ತಿಂದು ಖಾಲಿ ಮಾಡ್ತೀವಿ, ಸೊ ನಾವೇನ್ ಮಾಡೋದ್ ಬೇಡ ಅಂತ ಹೇಳ್ತಾ ಇದ್ದೆ ಅವನ ಹತ್ರ. ಸ್ವಲ್ಪ ಹಾಗೆ ಅವನು ಸ್ವಲ್ಪ ಏನಾದ್ರು ಇದ್ರೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಸೊ ಅವನು ಹೆಲ್ಪ್ ತಗೊಂಡು ನಾನು ಅಡ್ಗೆ ಮಾಡ್ತಾ ಇದ್ದೆ. ಅಂಡ್ ಮಿಡ್ಲಲ್ಲಿ ನಾನು ನಾಳೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ಮತ್ತೆ ಬೇಳೆನ ಎಲ್ಲ ನೆನ್ಸಿಟ್ಟಿದ್ದೆ. ಇವಾಗ ಟೈಮ್ ಆಲ್ಮೋಸ್ಟ್ 6:30 ಆಗಿತ್ತು. ಅದಕ್ಕೆ ಇವಾಗಲೇ ಒಂದ್ಸತಿ ಮಿಕ್ಸಿ ಮಾಡಿ ರುಬ್ಬಿಟ್ಬಿಟ್ರೆ ನಾಳೆ ಬೆಳಿಗ್ಗೆಗೆ ಚೆನ್ನಾಗಿ ಹಿಟ್ಟು ಬೆಳ್ಕೊಳುತ್ತೆ. ಅಂಡ್ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸಿ ಕೂಡ ಮಾಡ್ಕೊಂಡೆ. ಅಂಡ್ ಮಧ್ಯದಲ್ಲೇ ಮತ್ತೆ ಬಾಕಿ ಇರುವಂತಹ ಹೋಳಿಗೆಗಳನ್ನು ನಾನು ಹಾಗೆ ಮಾಡಿ ಇಟ್ಕೊಂಡೆ. ಸ್ವಲ್ಪ ಬೇಗನೆ ಮಾಡಿ ಇಟ್ಕೊಳ್ಳೋಣ ಅಂತ, ಅಂದ್ರೆ ಇಷ್ಟು ಬೇಗ ಬೇಯಿಸಿದ್ರು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೆ ಇವಾಗ ನಾನು ಮಾಡಿ ಇಟ್ಕೊಂಡ್ರೆ ಅವರು ಇನ್ನ 1 ಅಥವಾ 2 ಅವರ್ ಒಳಗಡೆ ಬರ್ತಾರಂತೆ. ಸೊ ಆ ಟೈಮಲ್ಲೇ ಬೇಯಿಸಕ್ ಈಸಿ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಮಿಕ್ಕಿರೋ ಎಲ್ಲ ಹೋಳಿಗೆಗಳನ್ನು ಮಾಡಿದೆ ನಾನು. ನೆಕ್ಸ್ಟ್ ಹೋಳಿಗೆನ ಮುಗಿಸಿದ್ಮೇಲೆ ಸ್ವಲ್ಪ ರೊಟ್ಟಿ ಮಾಡಕ್ಕೆ ನಾನು ಹಿಟ್ಟನ್ನ ಕೂಡ ಸಾಣಿಸ್ಕೊಬೇಕಾಗಿತ್ತು, ಜರಡಿ ಹಿಡ್ಕೊಬೇಕಾಗಿತ್ತು. ಇವ್ರ ಮನೆಯಿಂದ ಹಿಟ್ಟನ್ನ ಕಳಿಸಿದಾಗ ನಾನು ಹಾಗೆ ಇಟ್ಟಿರ್ತೀನಿ, ಟೈಮ್ ಸಿಕ್ಕಿದ್ರೆ ಜರಡಿ ಮಾಡಿಟ್ಕೊಂಡು ಟೈಮ್ ಸಿಕ್ಕಿಲ್ಲ ಅಂದ್ರೆ ಹಾಗೆ ಇಟ್ಟಿರ್ತೀನಿ. ನಾವು ವೀಕಲ್ಲಿ 2 ಅಥವಾ 3 ಟೈಮ್ಸ್ ನಾನು ರೊಟ್ಟಿ ಮಾಡ್ತೀನಲ್ಲ ಇಬ್ರಿಗೆ, ಅದಕ್ಕೆ ಅವಾಗ 1 ಗ್ಲಾಸ್ ಅಷ್ಟು ನಾನು ಜರಡಿ ಮಾಡ್ಕೊಂತ ಇದ್ದೆ. ಈ ತರ ಜರಡಿ ಮಾಡ್ಕೊಂಡು ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಮ್ ಕಡೆ ಅಂತಂದ್ರೆ ಅಕ್ಕಿ ರೊಟ್ಟಿನ ಮಾಡ್ಬೇಕಾದ್ರೆ ನಾವೇನು ಅಷ್ಟು ಅಕ್ಕಿ ಹಿಟ್ಟನ್ನ ಜರಡಿ ಮಾಡ್ಕೊಳಲ್ಲ, ಅದೇನು ಆಗಲ್ಲ, ಚೆನ್ನಾಗೇ ಬರುತ್ತೆ. ಬಟ್ ಇದನ್ನ ಜರಡಿ ಮಾಡಿಲ್ಲ ಅಂದ್ರೆ ರೊಟ್ಟಿ ಎಲ್ಲ ತುಂಬಾ ಬ್ರೇಕೇಜಸ್ ಆಗುತ್ತೆ, ಮತ್ತೆ ತುಂಬಾ ಹಾರ್ಡ್ ಅನ್ಸುತ್ತೆ, ನೀಟಾಗಿ ಮಿಕ್ಸ್ ಆಗಲ್ಲ, ಸಾಫ್ಟ್ ಆಗಲ್ಲ. ಲಾಸ್ಟಿಗೆ ನೋಡಿ
ನೋಡಿ ಈ ತರ ಬ್ರೌನ್ ಕಲರ್ ಕೂಡ ಬರುತ್ತೆ ಅದರಲ್ಲಿ. ಸೊ ಅದಕ್ಕೆ ನಾನು ಫ್ರೀ ಇದ್ದಾಗೆಲ್ಲ ಒಂದ್ಸತಿ ಜರಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಜರಡಿ ಎಲ್ಲ ಮಾಡಿ ಇಟ್ಕೊಂಡು ಅವ್ರು ಬರೋ ಟೈಮಿಗೆ ನಾನು ರೊಟ್ಟಿ ಮಾಡೋಣ ಅಥವಾ ಅವ್ರು ಬಂದ್ಮೇಲೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಪಾತ್ರೆಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು, ಇಷ್ಟೆಲ್ಲ ಮಾಡಿದ್ರು ಆಗ್ಲೇ 7 o'clock ಆಗೋಗಿದೆ. ಮತ್ತೆ ಇನ್ನೇನ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ. ನನಗೆ ಎಲ್ಲಾ ಕೆಲ್ಸದಕ್ಕಿಂತ ಪಾತ್ರೆ ತೊಳೆಯೋ ಕೆಲಸ ಅಂದ್ರೆ ಮಾತ್ರ ಸ್ವಲ್ಪನೂ ಇಷ್ಟ ಆಗಲ್ಲ, ತುಂಬಾ ಕೋಪ ಬಂದ್ಬಿಡುತ್ತೆ. ಯಾರಿಗೆಲ್ಲ ಇದೇ ರೀತಿ ಪಾತ್ರೆ ತೊಳೆಯೋದು ಇಷ್ಟ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನನಗೂನು. ಸೊ ಪಾತ್ರೆ ಎಲ್ಲ ಹಾಗೆ ತೊಳ್ಕೊಂತ ಇದ್ದೆ, ಬಟ್ ಬೇರೆ ಆಪ್ಷನ್ ಇಲ್ವಲ್ಲ, ನಾನೇ ತೊಳ್ಕೊಬೇಕು. ಸಿದ್ದು ಕೂಡ ತೊಳ್ಕೊಡ್ತಾನೆ ಸಮ್ ಟೈಮು, ಬಟ್ ಅವ್ರಿಗೆ ಲಾಸ್ಟ್ ವೀಕ್ ಇಂದನೂ ಸ್ವಲ್ಪ ಹುಷಾರಿಲ್ವಲ್ಲ, ಇನ್ನ ಟಯರ್ಡ್ನೆಸ್ ಕೂಡ ಹಾಗೆ ಇದೆ. ಅದಕ್ಕೆ ನಾನು ಏನು ಕೆಲಸ ಹೇಳಿಲ್ಲ ಮಾಡೋದ್ ಬೇಡ, ಅವರು ಏನು ಬೇಡ ರೆಸ್ಟ್ ಮಾಡ್ತೀನಿ ಅಂದ್ರು. ಸೊ ರೆಸ್ಟೇ ಮಾಡು ಅಂತ ಹೇಳ್ದೆ. ಪಾತ್ರೆ ತೊಳೆಯೋ ಮಿಷನ್ ಕೂಡ ನಾನು ಒಂದ್ಸತಿ ಆಪ್ಷನ್ ನೋಡಿದ್ದೆ ತಗೊಳ್ಳೋಣ ಅಂತ, ಬಟ್ ಅದನ್ನ ಹೋಗಿ ಅಲ್ಲೆಲ್ಲ ನೋಡಿದ್ಮೇಲೆ ನನ್ಗೆ ಪಾತ್ರೆ ತೊಳೆಯೋ ಮಿಷನ್ಗಿಂತ ನಾವೇ ಕೈಯಲ್ಲೇ ತೊಳೆಯೋದು ಬೆಸ್ಟ್ ಅನಿಸ್ತು. ಅದಕ್ಕೆ ತುಂಬಾ ವಾಟರ್ ಬೇಕು ಮತ್ತು ತುಂಬಾ ಟೈಮ್ ಕೂಡ ತಿನ್ನುತ್ತೆ ಅದು. ನನ್ಗೆ ಅಷ್ಟೊಂದು ವಾಟರ್ನ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಸೊ ಅಷ್ಟೆಲ್ಲ ಕೆಲಸ ಆಗೋದ್ರೊಳಗಡೆ ಇವರು ಕೂಡ ಮನೆಗ್ ಬಂದ್ರು. ನೋಡಿ ಊರಿಂದೆಲ್ಲ ಜನ ಬಂದರೆ ಸುಮಾರು ದಿನ ಆದ್ಮೇಲೆ ಮನೆ ಜನ ಕಾಣಿಸ್ತಿದ್ದಾರೆ. ನಮ್ಮನೇಲಂತೂ ಮೊಬೈಲ್ ಒಳಗೆ ಹೋಗ್ಯಾರ. ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಟ್ಟು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡ್ವಿ. ನೆಕ್ಸ್ಟ್ ಆಮೇಲೆ ಸ್ವಲ್ಪ ಓಕೆ ಹೋಳಿಗೆ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನ ನಾನೇ ಬೇಯಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಹೋಳಿಗೆ ಕೂಡ ಸುಪ್ರೀತಕ್ಕನೆ ಬೇಯಿಸ್ಕೊಟ್ರು. ನಾನು ಒಂದು ಸ್ವಲ್ಪ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಂದೆರಡು ಐಟಮ್ನೆಲ್ಲ ಮಾಡ್ತಾ ಇದ್ದೆ. ಸೊ ಅದನ್ನು ಎಲ್ಲ ರೆಡಿ ಮಾಡಿಟ್ಕೊಂಡು ಹಾಗೆ ಡಿಸ್ಕಷನ್ ಮಾಡ್ತಾನೆ ನಾವು ಅಡುಗೆನೂ ಮಾಡಿದ್ವಿ. ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಸಾಫ್ಟಾಗಿ ಮಾಡಿದ್ದೀನಿ ಅಷ್ಟೇ ಇವತ್ತು. ಆ್ಯಂಡ್ ಅದನ್ನು ಮಾಡಿ ಆದಮೇಲೆ ಊಟಕ್ಕೆ ರೆಡಿ ಮಾಡೋಣ ನಾನು ಅಂತ ಅನ್ಕೊಂಡೆ, ಬಟ್ ಅವರಿಬ್ರು ಬೇಡ, ನಾವು ಮಧ್ಯಾಹ್ನ ತುಂಬಾ ಲೇಟಾಗಿ ಊಟ ಮಾಡಿದ್ವಿ, ಸೊ ನಿಧಾನಕ್ಕೆ ಊಟ ಮಾಡೋಣ, ಬಾ ಕುತ್ಕೋ ಸ್ವಲ್ಪ ಹೊತ್ತು ಮಾತಾಡ್ತಾ ಇರೋಣ ಅಂದ್ರು. ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ನಾವು ಯಾವ ರೀತಿ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಮ್ಗೆ ಟೈಮ್ ಹೋಗಿದ್ದೆ ಗೊತ್ತಿಲ್ಲ. ನೆಕ್ಸ್ಟ್ ವೀಕ್ ನಮ್ಮೂರಲ್ಲಿ ಜಾತ್ರೆ ಕೂಡ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ವಿ. ಅಂಡ್ ಅವ್ರು ಏನಕ್ಕೆ ಬಂದಿದ್ದು ಅಂದ್ರೆ ಅವ್ರದ್ದು ಶಾಪ್ ಇದೆ. ಸೊ ಅವ್ರ ಶಾಪಿಗೆ ಹೋಲ್ಸೇಲ್ ಆಗಿ ಬಟ್ಟೆ ತಗೊಂಡ್ ಹೋಗಕ್ಕಂತ ಬಂದ್ರು. ಅವರು ಊರಲ್ಲೇ ಬಟ್ಟೆ ಕೂಡ ಸೇಲ್ ಮಾಡ್ತಾರೆ. ಅಂಡ್ ಜಾತ್ರೆಗೆ ಕೂಡ ಅವರು ಒಂದು ಶಾಪ್ ಹಾಕೋಣ ಅಂತ ಅನ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಬಟ್ಟೆ ತಗೊಳಕಂತ ಬಂದಿದ್ರು. ಸೊ ಅವರು ಹೋಲ್ಸೇಲ್ ಅಲ್ಲಿ ಬಟ್ಟೆ ಎಲ್ಲ ಆಲ್ರೆಡಿ ಶಾಪಿಂಗ್ ಮಾಡ್ಬಿಟ್ಟು ಕೊರಿಯರ್ ಮಾಡಿದ್ದಾರೆ. ಕೊರಿಯರ್ ನ ಅವರು ಆಲ್ರೆಡಿ ಮನೆ ಕೂಡ ಕಳ್ಸಿದ್ದಾರೆ. ಮೇ ಬಿ ನಾಳೆನ ನಾಡ್ದ ರೀಚ್ ಆಗುತ್ತೆ ಅಂತ ಹೇಳಿದಾರಂತೆ. ನಾನು ಇಷ್ಟ ಹತ್ರ ಬಂದ್ರು ಮತ್ ನಮ್ಮ ಮನೆಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡಿದ್ದಕ್ಕೆ ಅವ್ರು ಬಂದಿದ್ದು. ನಾನು ಬರಲ್ಲ ಕಡೆ, ಹೋಗ್ತೀವಿ, ಮತ್ತೆ ಜಾತ್ರೆ ಬೇರೆ ಬಂತಲ್ಲ, ತುಂಬಾ ಟೈಮ್ ಆಗುತ್ತೆ, ಕೆಲಸ ಇರುತ್ತೆ ಮನೆ ಕಡೆ ಅಂತ ಹೇಳಿದ್ರು. ನಾನೇ ಬರ್ದೆ ಹೋದೆ. ನಾನು ಊರಿಗೆ ಬಂದ್ರೆ ಮತ್ತೆ ಆಮೇಲೆ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಕರ್ಸ್ಕೊಂಡಿದೀನಿ ಬನ್ನಿ ಅಂತ ಹೇಳಿ. ಅದಕ್ಕೆ ಮತ್ತೆ ನಾನು ಅಷ್ಟು ಒತ್ತಾಯ ಮಾಡ್ದೆ ಅಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅವರು. ಅದೊಂಥರ ಖುಷಿ ಅನ್ಸುತ್ತೆ. ಮೇ ಬಿ ಬ್ಯಾಂಗ್ಳೂರಲ್ಲಿ ಇರೋರಿಗೆಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಊರಿಂದ ರಿಲೇಟಿವ್ಸ್, ನೆಂಟರು ಅಥವಾ ಗೊತ್ತಿರೋರು ಯಾರಾದ್ರೂ ಬರ್ತಾ ಇದ್ದಾರೆ ಅಂದ್ರೆ ತುಂಬಾ ಖುಷಿ. ಇಲ್ಲಿ ಇಬ್ಬರೇ ಇದ್ದು ಅಥವಾ ಕೆಲಸ ಮಾಡ್ತಾ ಇರೋರಿಗೆ ತುಂಬಾ ಊರಿಂದ ದೂರ ಅಂತ ಅನ್ಸಿರುತ್ತೆ. ತುಂಬಾ ನನಗಂತೂ ತುಂಬಾ ಬೋರ್ ಆಗುತ್ತೆ. ನಾವ್ ಎಷ್ಟೇ ಹೊರಗೆ ಸುತ್ತ ಬಂದ್ರು, ಎತ್ಲಾಗೆ ಎಲ್ಲೇ ಹೋಗಿ ಬಂದ್ರು ಅದ್ ಯಾವ್ದೋ ಒಂದ್ ಟೈಮಲ್ಲಿ ನನಗೆ ಫೀಲ್ ಆಗೇ ಆಗುತ್ತೆ, ಅಯ್ಯೋ ಬೋರ್ ಆಗ್ತಿದೆ ಅಲ್ವಾ, ಯಾರು ಇಲ್ವಲ್ಲ ಅಂತ ಅನ್ಸುತ್ತೆ. ಅವಾಗ ಈ ತರ ಯಾರಾದ್ರೂ ಬರ್ತೀನಿ ಅಂದಾಗ ಮಾತ್ರ ನನಗೆ ತುಂಬಾ ಖುಷಿ ಆಗುತ್ತೆ. ನನಗ್ ಜನ ಕೂಡ ತುಂಬಾ ಬೇಕು. ನನಗೆ ಒಬ್ರು ಇಬ್ರು ಇರೋದು ಅಂದ್ರೆ ನನಗಷ್ಟು ಇಷ್ಟ ಆಗಲ್ಲ. ನನಗ್ ಮನೆ ತುಂಬಾ ಜನ ಇರ್ಬೇಕು, ಮಾತಾಡಕ್ ಎಲ್ಲರೂ ಇರ್ಬೇಕು. ಆ ತರ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಇವತ್ತು ಅಷ್ಟೇ ಅವರೆಲ್ಲ ಇರೋದಕ್ಕೆ ಫುಲ್ ಮಾತಾಡೋದ್ರಲ್ಲೇ ನಾನು ಫುಲ್ ಕಳೆದೋಗ್ಬಿಟ್ಟಿದೆ. ನಮ್ಮನೇಲಿ ಸಿದ್ದು ಕೂಡ ಊಟ ಹಾಕು, ಆಲ್ಮೋಸ್ಟ್ 11:30 ಆಗಿದೆ, ನೀನ್ ಇನ್ನು ಮಾತಾಡ್ತಾನೆ ಕೂತಿದ್ದೀರಲ್ಲ, ಅವರಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದು ಸುಸ್ತಾಗಿರುತ್ತೆ, ರೆಸ್ಟ್ ಮಾಡ್ಲಿ ಅವರು, ಊಟ ಹಾಕು ಅಂದ. ಹಾಗಾಗಿ ಮತ್ತೆ ನಾನು ಬೇಗ ರೊಟ್ಟಿ ಮಾಡಿ ಊಟ ಕೊಟ್ಟೆ. ಸೊ ಊಟ ಮಾಡ್ತಾ ಇದ್ರು, ಬಟ್ ನನ್ಗೂ ಒಟ್ಟಿಗೆ ಕುತ್ಕೋ ಊಟಕ್ಕೆ ಅಂತ ಹೇಳಿದ್ರು. ನಾನು ಎಷ್ಟೇ ಆದ್ರೂ ಗೆಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ನೆಕ್ಸ್ಟ್ ಆಮೇಲೆ ನಾನು ಊಟ ಮಾಡಿ ಮತ್ತೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಬಲ್ಕೊಂಡ್ವಿ ನಾವು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೇ ಬೇಗ ಎದ್ದು ಸ್ವಲ್ಪ ತಿಂಡಿ ಎಲ್ಲ ತಿಂದು ಅಂಡ್ ನೆಕ್ಸ್ಟ್ ಸ್ವಲ್ಪ ಏನ್ ಮಾಡೋದು ಅಂತ ಅನ್ಕೊಂಡ್ವಿ. ನೆಕ್ಸ್ಟ್ ಸ್ವಲ್ಪ ಔಟ್ ಸೈಡ್ ಎಲ್ಲಾದ್ರೂ ಶಾಪಿಂಗ್ ಹೋಗೋಣ ಅಂತಾನೆ ಮತ್ತು ಪ್ಲಾನ್ ಮಾಡಿದ್ವಿ ನಾವು. ಬಿಕಾಸ್ ಅವರು ಶಾಪ್ಗೆ ಏನೇನ್ ಬೇಕೋ ಆ ಐಟಮ್ನೆಲ್ಲ ಹೋಲ್ಸೇಲ್ ಆಗಿ ಅಂಗಡಿಲಿ ತಗೊಂಡು ಅವರು ಕೊರಿಯರ್ ಮಾಡಿದ್ದಾರೆ. ಬಟ್ ಮನೇಲಿ ಅವ್ರ ಮಕ್ಳನ್ನ ಬಿಟ್ಟು ಬಂದಿದ್ದಾರೆ ಆಯ್ತಾ. ಅವ್ರ ಮಕ್ಳು ಆಲ್ರೆಡಿ ಹೇಳ್ ಕಳ್ಸಿದಾರಂತೆ ನಮ್ಗೊಂದ್ ಸ್ವಲ್ಪ ಏನಾದ್ರು ಬೇರೆ ಬೇರೆ ಐಟಮ್ಸ್ ತನ್ನಿ ಅಂತ. ಅವ್ರ ಮಗಳು ಫಸ್ಟಿನವಳು SLC ಓದ್ತಾ ಇದ್ದಾಳೆ, ಎರಡನೇವನು ಮಗ ಅವನಿಂದ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಅವ್ರಿಗೆ ಏನಾದ್ರು ಶಾಪಿಂಗ್ ಮಾಡೋಣ, ಬಟ್ಟೆ ಅಥವಾ ಬಳೆ ಈ ತರ ಐಟಮ್ಸ್ ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಜಯನಗರ್ 4th ಬ್ಲಾಕ್ ಹೋದ್ವಿ. ಜಯನಗರ್ 4th ಬ್ಲಾಕ್ ಅಲ್ಲಿ ಫಸ್ಟ್ ನಾವು ಇದು ಟಾಪ್ಗಳನ್ನೇ ನೋಡ್ತಾ ಇದ್ವಿ. ಟಾಪ್ಗಳು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಕ್ವಾಲಿಟಿನೂ ಓಕೆ
ಓಕೆ ನಿಮ್ಗೆ ಮಾಲಲ್ಲಿ ಸಿಗೋ ತರ ಕ್ವಾಲಿಟಿ ಇಲ್ಲ ಅಂತ ಅಂದ್ರೂ ಓಕೆ ಆಫೀಸ್ ವೇರ್ ಅವ್ರಿಗೆ ಮತ್ತೆ ಕಾಲೇಜ್ಗೆ ಹೋಗೋರಿಗೆ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮ್ಗೆ ಒಂದು 500 ರುಪೀಸ್ಗೆಲ್ಲ ಒಳ್ಳೊಳ್ಳೆ ಟಾಪ್ಗಳು ಸಿಗ್ತಾ ಇತ್ತು. ಅಂಡ್ ಸುಪ್ರೀತಕ್ಕ ಬ್ಯಾಗ್ ಕೂಡ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬಾ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ರು. ಬ್ಯಾಗ್ಗಳು ಅಷ್ಟೇ ನಿಮ್ಗೆ ಒಂದು 400-500 ರುಪೀಸ್ಗೆಲ್ಲ ತುಂಬಾ ಚೆನ್ನಾಗಿರೋ ಬ್ಯಾಗೇ ಸಿಗ್ತಾ ಇದೆ. ಅಂಡ್ ಕ್ವಾಲಿಟಿಗಳು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾವು ಸ್ಟಿಚಿಂಗ್ಸ್ ಎಲ್ಲ ಚೆಕ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅಂಡ್ ನನ್ಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ಇಯರಿಂಗ್ಸ್. ನನಗೆ ಇಯರಿಂಗ್ಸ್ ಮೇಲೆ ತುಂಬಾ ಕ್ರೇಜ್ ಇದೆ. ಅಂಡ್ ನನ್ನ ಹತ್ರನು ತುಂಬಾ ಸ್ಟಾಕ್ಸ್ ಕೂಡ ಇದೆ ಇಯರಿಂಗು. ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಸೇಮ್ ಇಯರಿಂಗು ಸೇಮ್ ಡ್ರೆಸ್ಸಿಗೆ ಮ್ಯಾಚ್ ಆಗೋ ತರನೇ ವೇರ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಇವಾಗನೂ ಅಷ್ಟೇ ನನಗೆ ಫಸ್ಟ್ ಬಿದ್ದಿರೋದೇ ಕಣ್ಣು ಇಯರಿಂಗ್ಸ್ ಮೇಲೆ. ಜಯನಗರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ 10 ರುಪೀಸ್ ಇಂದ ತುಂಬಾ ಸ್ಟಡ್ಡೆಡ್ ಇಯರಿಂಗ್ಸ್ ಡಿಫ್ರೆಂಟ್ ಕಲರು ಡಿಫ್ರೆಂಟ್ ಡಿಸೈನ್ಸ್ ಕೂಡ ಅವೈಲಬಲ್ ಇತ್ತು. 50 ರುಪೀಸ್ಗೆ ಅಪ್ ಟು 100 ರುಪೀಸ್ ವರೆಗೆ ನಿಮ್ಗೆ ಪಾರ್ಟಿ ವೇರು ಎಲ್ಲಾ ರೀತಿಯಾದ ಇಯರಿಂಗ್ಸ್ ಕೂಡ ಇಲ್ಲಿ ಅವೈಲಬಲ್ ಇತ್ತು. ನನಗೆ ತುಂಬಾ ಚೆನ್ನಾಗ್ ಅನ್ಸ್ತು. ನಾನು ಒಂದ್ 2 ಜೊತೆ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಬಟ್ ಇಲ್ಲೆಲ್ಲೂ ತಗೊಂಡಿಲ್ಲ. ನೆಕ್ಸ್ಟ್ ಮುಂದೆ ಏನಾದ್ರೂ ಒಳಗೆ ಹೋಗ್ತೀವಲ್ಲ ಅಲ್ಲೇ ತಗೊಳ್ಳೋಣ ಅಂತ ಅನ್ಕೊಂಡು ಇಲ್ಲೆಲ್ಲ ಇಯರಿಂಗ್ಸ್ ನ ನೋಡ್ತಾ ಇದ್ದೆ. ಕಲರ್ಸ್ ಇವನ್ ಗೋಲ್ಡನ್ ಕಲರು, ಸಿಲ್ವರ್ ಕಲರು, ತುಂಬಾ ಕಲರ್ಸ್ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಅವೈಲಬಲ್ ಇತ್ತು. ಅದನ್ನೊಂದ್ ಸ್ವಲ್ಪ ನೋಡಿದ್ವಿ. ನೆಕ್ಸ್ಟ್ ಅಲ್ಲಿ ಹೋಲ್ಸೇಲ್ ಅಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ 250 ರುಪೀಸ್ ಅಂತ ಹಾಕಿದ್ರು. ಸೊ ಹೋಗಿ ನೋಡೋಣ ಅಂತ ಹೋಗಿ ನೋಡಿದ್ವಿ. ಬಟ್ ಇಲ್ಲಿ ಇದೆಯಲ್ಲ 4 ಲೈನು, ಅದ್ 4 ಲೈನ್ ಮಾತ್ರ 250 ರುಪೀಸ್ ಅಂತ ಹಾಕಿದ್ರು. ಬೇರೆ ಎಲ್ಲ ಮತ್ತೆ ಬೇರೆ ಬೇರೆ ಪ್ರೈಸ್ ಇತ್ತು. 250 ರುಪೀಸ್ಗೆ ಓಕೆ ವರ್ತ್ ಅನ್ಸ್ತು, ಕೊಡ್ಬೋದು. ಬಟ್ ಎಷ್ಟು ದಿನ ಬರುತ್ತಾ ನನಗೆ ಗೊತ್ತಿಲ್ಲ. ಬಟ್ ಆರಾಮಾಗಿ ತುಂಬಾ ರೇರ್ ಆಗಿ ಯೂಸ್ ಮಾಡೋರೆಲ್ಲ 250 ರುಪೀಸಿಗೆ ಒಳ್ಳೆ ಬ್ಯಾಗ್ ತಗೊಬೋದಿತ್ತು ಅಂತ ಅನ್ಸುತ್ತೆ ನನಗೆ. ನಾವು ಅಲ್ಲಿ ಬ್ಯಾಗ್ ತಗೊಂಡಿಲ್ಲ. ಬಟ್ ಇಲ್ಲೊಂದು ಬ್ಯಾಗ್ ನೋಡಿದೆ ನಾನು, VL ಅಂತ ಅವ್ರದ್ದು ಫಸ್ಟ್ ಕ್ವಾಲಿಟಿ ಬ್ಯಾಗು. ನನಗೆ ತುಂಬಾ ಚೆನ್ನಾಗಿ ಅನಿಸ್ತು ನೋಡಕ್ಕೆ. ಅಂಡ್ ಕ್ವಾಲಿಟಿನೂ ಓಕೆ ಅಂತ ಏನು ವರ್ಷಾಗಿರ್ಲಿಲ್ಲ. ಬಟ್ ಪ್ರೈಸ್ ಮಾತ್ರ ಅವನು 1000 ರುಪೀಸ್ ಹೇಳಿದ್ರು. ನಾನು 5000 ರುಪೀಸ್ ಜಾಸ್ತಿ ಆಯ್ತು ಅಂತ ಹಾಗೆ ಬಂದೆ. ಅಂಡ್ ಅಲ್ಲೋಗಿ ಇಲ್ಲೋಗಿ ಎಲ್ಲೋಗಿ ಸುತ್ತ ಬಂದ್ರು ಮತ್ತೆ ನಾನು ಬರೋದು ಇಯರಿಂಗ್ಸ್ಗೆನೆ. ನನಗೆ ಈ ಇಯರಿಂಗ್ಸ್ ತುಂಬಾ ಇಷ್ಟ ಆಯ್ತು, ಬ್ಲೂ ಕಲರ್. ಅದಕ್ಕೆ ನೋಡ್ತಾ ಇದ್ದೆ. ಸುಪ್ರೀತಕ್ಕ ನೀನೇ ತಗೋ, ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಇಯರಿಂಗ್ಸ್ ಕೊಡ್ಸಿದ್ರು. ಆ ಇಯರಿಂಗ್ಸ್ಗೆ 100 ರುಪೀಸ್ ಇತ್ತು. ತುಂಬಾ ಚೆನ್ನಾಗಿ ಅನಿಸ್ತು. ನಾನು ಅದನ್ನೊಂದು ಇಯರಿಂಗ್ ತಗೊಂಡೆ. ಅವರು ಅಷ್ಟೇ ಅವ್ರ ಮಗಂಗೆ ಏನಾದ್ರು ಹೂಡಿ ಏನಾದ್ರು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೂಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ತಾ ಇದ್ರು. ಇದು ಅಷ್ಟೇ ತುಂಬಾ ಡಿಫ್ರೆಂಟ್ ಡಿಸೈನ್ಸ್, ಪ್ಲೈನು, ಪ್ರಿಂಟೆಡ್ ಎಲ್ಲ ತರ ಹೂಡಿಗಳು ಇತ್ತು. ನಾನು ಸುಮ್ಮನೆ ವಿಡಿಯೋ ಮಾಡ್ಕೊತಾ ಇದ್ದೆ. ಹೂಡಿ ಎಲ್ಲ ನಿಮ್ಗೆ 400-500 ರುಪೀಸಿಗೆ ಸಿಗ್ತಾ ಇದೆ, ತಗೊಬಹುದು. ನನಗೆ ಕ್ವಾಲಿಟಿನೂ ಅವರು ಓಕೆ ಅಂದ್ರು. ಯಾಕಂದ್ರೆ ನನ್ಗೆ ಹೂಡಿ ಎಲ್ಲ ಅಷ್ಟು ಕ್ವಾಲಿಟಿ ಗೊತ್ತಾಗ್ತಾ ಇರಲಿಲ್ಲ. ಸುಪ್ರೀತಕ್ಕನ ಕೇಳಿದಕ್ಕೆ ಅವರು ತಗೊಬಹುದು ಕಡೆ, ಚೆನ್ನಾಗಿದೆ ಅಂದ್ರು. ಬಟ್ ನನಗೆಲ್ಲ ಆಶ್ಚರ್ಯ ಆಗಿದ್ದು ಅಂದ್ರೆ ನೈಟ್ ಪ್ಯಾಂಟ್ ತೋರಿಸ್ತಾ ಇದ್ರು ಆಯ್ತಾ. ನೈಟ್ ಪ್ಯಾಂಟ್ ನೋಡ್ತಾ ಇದ್ವಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅನಿಸ್ತು. ಅಂಡ್ ತುಂಬಾ ದಪ್ಪ ಕೂಡ ಇದೆ, ಥಿಕ್ನೆಸ್ ಕೂಡ ಇದೆ. ಹೋಲ್ಸೇಲರ್ ತಗೊಳೋರಿಗೆ ನಾನು ಪ್ರೈಸಸ್ ಕೂಡ ನೋಡ್ಬಿಟ್ಟು ಹಾಕೊಡ್ತೀನಿ ಅಂತ ಹೇಳಿದ್ರು. ಗ್ಯಾರಂಟಿ ಕೂಡ ಚೆನ್ನಾಗೇ ಇದೆ. ಕಲರು ಹೋಗಲ್ಲ, ಎಲೆಕ್ಟ್ರಿಕ್ ಹೋಗಲ್ಲ. ಆ ತರ ಏನಾದ್ರು ಕಲರ್ ಹೋಗುತ್ತೆ, ಎಲೆಕ್ಟ್ರಿಕ್ ಹೋಗುತ್ತೆ, ಸ್ಟಿಚಿಂಗ್ ಹೋಗುತ್ತೆ ಅಂತ ಅನ್ಸಿದ್ರು ನನ್ನ ಹತ್ರನೇ ತಂದು ಕೊಡೋಕೆ ಹೇಳಿ, ನಾನು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ, ಆ ತರ ಏನು ಹೋಗಲ್ಲ, ನಾನೇ ಓನರು ಅಂತೆಲ್ಲ ತುಂಬಾ ಹೇಳಿದ್ರು. ನಾನು ಸ್ವಲ್ಪ ಹೊತ್ತು ನೋಡಿದ್ವಿ ಎಲ್ಲ ಯಾವ್ಯಾವ್ದು. ತುಂಬಾ ಅಂದ್ರೆ ಡಿಸೈನ್ಸ್ ತುಂಬಾ ಚೆನ್ನಾಗಿತ್ತು. ಮೆಟೀರಿಯಲ್ಸ್ ಅಷ್ಟೇ ಸ್ವಲ್ಪ ತಿಕ್ಕಲ್ಲೂ ಸಿಗುತ್ತೆ, ತಿನ್ನಲ್ಲೂ ಸಿಗುತ್ತೆ, ತುಂಬಾ ಚೆನ್ನಾಗಿತ್ತು. ಅಂಡ್ ನೆಕ್ಸ್ಟ್ ನಾವಿಲ್ಲಿ ಸ್ಲಿಪ್ಪರ್ ನೋಡ್ತಾ ಇದ್ವಿ. 150 ರುಪೀಸ್ಗೆ ಸ್ಲಿಪ್ಪರ್ ಇತ್ತು. ಸ್ಲಿಪ್ಪರ್ ಕ್ವಾಲಿಟಿ ಏನ್ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ. ಯಾಕಂದ್ರೆ ಇದು ಸ್ವಲ್ಪ ಪ್ಲಾಸ್ಟಿಕ್ ಇಂದನೇ ಜಾಸ್ತಿ ಮಾಡಿದ್ದಾರೆ ಅಂತ ಅನಿಸ್ತು. ಈ ತರ ಸ್ಲಿಪ್ಪರ್ ಹಾಕಿದ್ರೆ ಕಾಲು ಕೂಡ ತುಂಬಾ ಉರಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಸ್ಲಿಪ್ಪರ್ ಏನ್ ನಮ್ಗೆ ಇಷ್ಟ ಆಗಿಲ್ಲ, ನೋಡಿಲ್ಲ. ನೆಕ್ಸ್ಟ್ ಸುಪ್ರೀತಕ್ಕ ಟಾಪ್ ತಗೊಂತೀನಿ ಅಂತ ಹೇಳ್ಬಿಟ್ಟು ಅನಾರ್ಕಲಿ ಟಾಪ್ ನೋಡ್ತಾ ಇದ್ರು. ಅವರು ಪ್ರೈಸ್ ನೋಡಿದ್ರೆ 800 ರುಪೀಸ್ ಅಂತ ಹೇಳ್ತಾ ಇದ್ರು. ನಾವು 800 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡ್ವಿ. ಇಯರಿಂಗ್ಸು ಎಲ್ಲ ಇದೆಲ್ಲ 1000 ರುಪೀಸ್ ಅಂತ ಹೇಳ್ತಾ ಇದ್ರು. ನನ್ಗೆ ತುಂಬಾ ಶಾಕ್ ಆಗಿ ಹೋಗಿದ್ದೇನು ಅಂದ್ರೆ, ಒಂದ್ ಜಮಾನದಲ್ಲಿ 4th ಬ್ಲಾಕ್ ಅಂದ್ರೆ ಎಷ್ಟು ಚೀಪ್ ಆಗಿತ್ತು, ಇವಾಗ ನೋಡಿದ್ರೆ ಎಷ್ಟೊಂದು ಕಾಸ್ಟ್ಲಿ ಆಗಿ ಹೋಗಿದೆಯಲ್ಲ ಅಂತ ಅನ್ಕೊಂಡೆ. ಅಂಡ್ ಪೂಜಾ ಐಟಮ್ಸ್ ಅಷ್ಟೇ ಕಾಂಪ್ಲೆಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ವರಮಹಾಲಕ್ಷ್ಮಿ ಪೂಜೆ ಮಾಡೋರೆಲ್ಲ ಏನೇನ್ ಐಟಮ್ ಬೇಕು, ಡೆಕೋರೇಷನ್ ಏನೇನ್ ಐಟಮ್ ಬೇಕು, ಕೈ ಕಾಲು ಅವೆಲ್ಲ ಐಟಮ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ನಾನು ಈ ತರದ್ ಒಂದು ಸ್ಟಿಕ್ಕರ್ ತಗೊಂಡೆ. ನೆಕ್ಸ್ಟ್ ನನಗೆ ಇಲ್ಲಿ ಒಂದು ಡ್ರೆಸ್ ನೋಡಿದೆ, ಪಲಾಜೋ ಅಂಡ್ ಶಾರ್ಟ್ ಟಾಪ್. ನಂಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು. ಸೊ ಎಷ್ಟು ಕೊಡ್ತಾರೆ ಅಂತ ಕೇಳಿದ್ರೆ 1000 ರುಪೀಸ್ ಅಂದ್ರ, ನಾನು ಜಾಸ್ತಿ ಆಯ್ತು ಅಂತ ಹಂಗೆ ಬಂದೆ. ನೆಕ್ಸ್ಟ್ ಅವ್ರ ಮಗಳಿಗೆ ಬ್ಯಾಂಗಲ್ ತಗೊಳೋಣ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ ತಗೊಳಕ್ ಬಂದ್ವಿ. ನನಗೆ ಈ ಬ್ಯಾಂಗಲ್ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಕೂಡ ಅನಿಸ್ತು, ನೋಡಕ್ಕೂ ಕೂಡ ಚೆನ್ನಾಗಿತ್ತು. ಕಾಲೇಜ್ ವೇರ್ ಅಥವಾ ಆಫೀಸ್ ವೇರ್ಗೆ ಯಾರು ಈ ತರ ಬ್ಯಾಂಗಲ್ ನ ಸಿಂಗಲ್ ಹಾಕೊಂಡು ಹೋದ್ರೆ ನೋಡಕ್ ತುಂಬಾ
ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲ ಕಲರು ಇರೋದ್ರಿಂದ ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಕೂಡ ಆಗುತ್ತೆ. 100 ರುಪೀಸ್ ಅಂದರು. ನನ್ನ ಕ್ವಾಲಿಟಿನೂ ನೋಡಿದೆ, ಆ ಥರ ಸ್ಪ್ರಿಂಗ್ ಥರ ಇತ್ತಲ್ಲ, ಅದೇನಾದರೂ ಕಟ್ ಆಗುತ್ತಾ ಅಂತ ಕೂಡ ಚೆಕ್ ಮಾಡಿದೆ. ಅದು ಏನೂ ಇಲ್ಲ, ತುಂಬ ಚೆನ್ನಾಗಿ ಗಟ್ಟಿ ಇತ್ತು. ನನಗೇನೋ ಈ ಇಯರಿಂಗ್ಸ್ ತುಂಬ ಇಷ್ಟ ಆಯಿತು, ತೊಗೊಬೋದು ಯಾರಾದರೂ ಯೂಸ್ ಮಾಡೋರು, ಡೈಲಿ ಯೂಸ್ ಮಾಡೋರು ಅಂತ ಅನ್ನಿಸ್ತು. ನಾನು ಹಾಗಾಗಿ ಇದೊಂದು ಬ್ಯಾಂಗಲ್ನ ನೋಡ್ತಾ ಇದ್ದೆ ಅಷ್ಟೇ. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿದ್ವಿ. ಆಲ್ರೆಡಿ 4 o'clock ಆಗೋಗ್ಬಿಟ್ಟಿತ್ತು 4th ಬ್ಲಾಕಲ್ಲಿ. ನೆಕ್ಸ್ಟು ಅಲ್ಲಿಂದ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ನಾವು ಹೋಗಿರೋದೇ ಚಿಕ್ಕಪೇಟೆಗೆ. ಸೊ ಕ್ಯಾಬ್ ಬುಕ್ ಮಾಡಿದ್ವಿ. ಸಿದ್ದು ಬಂದಿಲ್ಲ, ಅವನಿಗೆ ಸ್ವಲ್ಪ ಇನ್ನ ಟಯರ್ಡ್ನೆಸ್ ಇರೋದ್ರಿಂದ ಲಾಸ್ಟ್ ವೀಕ್ ಜ್ವರ ಬಂದಿರೋದು, ಅವನು ಗಾಡಿ ಓಡ್ಸಕ್ ಆಗಲ್ಲ, ನನಗೆ ಟಯರ್ಡ್ ಆಗುತ್ತೆ ಅಂತ ಅಂತಿದ್ದ. ಅವ್ನು ಸ್ವಲ್ಪ ಕೆಲಸ ಕೂಡ ಇತ್ತು, ಹಾಗಾಗಿ ನಾವೇ ಕ್ಯಾಬ್ ಬುಕ್ ಮಾಡ್ಕೊಂಡೇ ಬಂದಿದ್ದು. ಸೊ ನೆಕ್ಸ್ಟ್ ಇವಾಗ 4th ಬ್ಲಾಕಿಂದ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಣ ಅಂತ. ಇಲ್ಲಿ ನೋಡಿದ್ರೆ ಚಿಕ್ಕಪೇಟೆನಲ್ಲಿ ಎಷ್ಟೊಂದು ಜನ ಗೊತ್ತಾ, ನಾನು ಮಂಡ್ಯ ಆಗ್ಬಿಟ್ಟು ತುಂಬಾ ಕಡಿಮೆ ಇರುತ್ತೆ, ಅಷ್ಟೊಂದು ಕ್ರೌಡ್ ಇರಲ್ಲ ಅಂತ ಅನ್ಕೊಂಡ್ ಬಂದಿದ್ದೆ. ನೋಡಿದ್ರೆ ಇವತ್ತೂ ಕಾಲಿಡಕ್ಕೆ ಜನ ಇರಲಿಲ್ಲ, ಅಷ್ಟೊಂದು ಜನ ಇದ್ರು. ನನ್ಗೆ ಯಪ್ಪ ಯಾವಾಗ ಇಲ್ಲಿ ಇಷ್ಟೊಂದು ಚೆನ್ನಾಗಿರೋದು ಅಂತ ನನಗೆ ಶಾಕ್ ಆಗೋಯ್ತು. ಸುಪ್ರೀತಕ್ಕ ಕೂಡ ಇದೊಂದು ಟಾಪ್ ನೋಡಿದ್ರು, ಒಂಥರ ಪರ್ಪಲ್ ಗ್ರೀನ್ ಎಲ್ಲ ಮಿಕ್ಸ್ ಇತ್ತು. ಇದು ತುಂಬಾ ಚೆನ್ನಾಗಿತ್ತು, ಬಟ್ ಆ ಪ್ರೈಸ್ ನೋಡಿದ್ರೆ 600 ರುಪೀಸ್ ಅಂತ ಹೇಳಿದ್ರು. ಯಾವ್ದು ಮುಟ್ಟಿದ್ರು ಇಲ್ಲೂ ಅಷ್ಟೇ ಎಲ್ಲ 500, 400, 600 ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೆ ಟಾಪ್ ಡ್ರೆಸ್ ಯಾವ್ದು ನೋಡಿಲ್ಲ. ಅವರು 4th ಬ್ಲಾಕಲ್ಲಿ ಬ್ಯಾಗ್ ಕೂಡ ತಗೊಂಡಿರ್ಲಿಲ್ಲ, ಅದಕ್ಕೆ ಇಲ್ಲಾದ್ರೂ ಬ್ಯಾಗ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು 2 ಬ್ಯಾಗ್ ತಗೊಂಡಿದ್ರು, ಒಂದು ಬ್ಲೂ ಕಲರು ಮತ್ತೆ ಪಿಂಕ್ ಕಲರ್. ಬಟ್ ನನಗೆ ವಿಷಯಕ್ಕೆ ಈ ಬ್ಲೂ ಕಲರ್ ಬ್ಯಾಗ್ ಇಷ್ಟ ಆಯ್ತು, ಅದಕ್ಕೆ ಇದನ್ನೇ ತಗೊಳ್ಳಿ ಅಂತ ಹೇಳಿದ್ವಿ. ಅವರು ಇದಕ್ಕೆ 400 ರುಪೀಸ್ ಅಂತ ಹೇಳಿದ್ರು. ನಾವು 300 ರುಪೀಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 300 ರುಪೀಸ್ ಕೊಟ್ಬಿಟ್ಟು ಈ ಬ್ಯಾಗ್ ತಗೊಂಡ್ವಿ. ಚೆನ್ನಾಗಿದೆ, ಒಳಗಡೆ ಎಲ್ಲ ಜಿಪ್ಪು ಚೆಕ್ ಮಾಡಿದ್ವಿ, ಕ್ವಾಲಿಟಿನೂ ಚೆಕ್ ಮಾಡಿದ್ವಿ, ಚೆನ್ನಾಗೇ ಇತ್ತು. ಅಂಡ್ ಪಕ್ಕದಲ್ಲೇ ಈ ತರ ಸೆಟ್ ಇಯರಿಂಗ್ಸು ಮತ್ತೆ ಚೈನ್ ಕೂಡ ಇತ್ತು. ಬಟ್ ನಂಗೆ ಇದೇನೋ ಕಲರ್ ಹೋಗುತ್ತೆ ಅಂತ ಅನ್ಸ್ತು. ಅಂಡ್ ಕ್ವಾಲಿಟಿನೂ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ 1 ಸತಿ ಅಥವಾ 2 ಸತಿ ಯೂಸ್ ಮಾಡೋರು ಏನಾರು ಇದ್ರೆ 100 ರುಪೀಸ್ಗೆ ಇದು ವರ್ತ್ ಅಂತ ಅನ್ಸುತ್ತೆ. ಈ ಮಕ್ಳುಗಳಿಗೆಲ್ಲ ಫಂಕ್ಷನ್ಸ್ಗೆಲ್ಲ ಬೇಕಾದ್ರೆ ಯೂಸ್ ಮಾಡೋದಾದ್ರೆ ಈ ತರ 100 ರುಪೀಸ್ ಕೊಟ್ಬಿಟ್ಟು ತಗೊಂಡು ಹೋಗ್ಬೋದು. ಅಂಡ್ ಚಿಕ್ಕ ಮಕ್ಳು ಬಟ್ಟೆಗಳು ಕೂಡ ಅಷ್ಟೇ 150, 200 ಅಂತೆಲ್ಲ ಹಾಕಿದ್ರು. ಬಟ್ ಕ್ವಾಲಿಟಿ ಇದು ಓಕೆ. ಇದರಲ್ಲಿ ನಿಮಗೆ ಡಿಪೆಂಡ್ಸ್ ಆನ್ ಕ್ವಾಲಿಟಿ. ನಿಮ್ಗೆ ಇಲ್ಲಿ ಮೀಡಿಯಂ ಕ್ವಾಲಿಟಿನೂ ಸಿಗುತ್ತೆ, ಲೋ ಕ್ವಾಲಿಟಿನೂ ಸಿಗುತ್ತೆ. ಅಂಡ್ ನೈಟಿ ಕೂಡ ಇತ್ತು. ನಾನು ನೈಟಿ ನೋಡ್ಬಿಟ್ಟು ನಮ್ಮ ಅಮ್ಮಂಗೆ ಏನಾದ್ರು ನೈಟಿ ಬೇಕಾ ಅಂತ ತಗೊಳ್ಳೋಣ ಅಂತ ನೋಡ್ಕೊಂಡೆ. ಆಮೇಲೆ ನಮ್ಮಮ್ಮ ನನ್ನ ಹತ್ರ ನೈಟಿ ಇದೆ ತುಂಬಾ ಅಂತ ಹೇಳಿದ್ ನೆನಪಾಯ್ತು. ಅದಕ್ಕೆ ನಾನೇನು ನೈಟಿ ತಗೊಳಕ್ ಹೋಗಿಲ್ಲ. ಬಟ್ ನೈಟಿನೂ ಅಷ್ಟೇ ತುಂಬಾ ಡಿಫ್ರೆಂಟ್ ಕಲರು, ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ತುಂಬಾ ಅವೈಲಬಲ್ ಇತ್ತು. ಪರ್ಚೇಸ್ ಮಾಡೋರು ಮಾಡ್ಬೋದು, ಬಟ್ ಅವ್ರ ಪ್ರೈಸಸ್ ಎಲ್ಲ ಆಲ್ಮೋಸ್ಟ್ 500 ರುಪೀಸ್ ಅಂತಾನೆ ಹೇಳ್ತಾ ಇದ್ರು. ಅವ್ರು ಹೇಳಿರೋ ಪ್ರೈಸಿಗೆ ನಾವ್ ಯಾವತ್ತೂ ಶಾಪ್ ಮಾಡಕ್ಕೆ ಹೋಗ್ಬಾರ್ದು. ಅವ್ರು ಏನ್ ಪ್ರೈಸ್ ಹೇಳಿರ್ತಾರೋ ಆಲ್ಮೋಸ್ಟ್ ಅದಕ್ಕೆ ಅರ್ಧ ಪ್ರೈಸ್ ಅಷ್ಟೇ ಹೇಳ್ಬೇಕು ನಾವು. ಅದಕ್ಕೆ ಮಾತ್ರ ಅವಾಗ ನಮಗ್ ವರ್ತ್ ಅನ್ಸುತ್ತೆ ಶಾಪಿಂಗ್ ಬಂದಿದ್ದು. ಇಲ್ಲ ಅಂದ್ರೆ ನಾವು 4th ಬ್ಲಾಕಲ್ಲಿ ಚಿಕ್ಕಪೇಟೆಯಲ್ಲಿ ಎಲ್ಲ ನಮ್ಮ ಬಜೆಟ್ಗೆ ಶಾಪಿಂಗ್ ಮಾಡೋದು ತುಂಬಾ ಕಷ್ಟ ಇದೆ. ಹಾಗೆ ಮತ್ತೆ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಿಕಾಸ್ ಅವ್ರಿಗೆ ಇವತ್ತು ರಾತ್ರಿ 11 ಗಂಟೆಗೆ ಬಸ್ ಇದೆ. ಸೊ ಮನೆಗೆ ಹೋಗ್ಬಿಟ್ಟು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಡಿನ್ನರ್ ಎಲ್ಲ ಮಾಡ್ಲೇಬೇಕಲ್ವಾ, ಹಾಗಾಗಿ ಮನೆ ಹೋಗೋಣ ಅಂತ ಹೇಳ್ಬಿಟ್ಟು 6 ಗಂಟೆ ಆಗಿತ್ತು. ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಬರೋಷ್ಟೊತ್ತಿಗೆ 7:30 ಆಗಿತ್ತು. ಸಿದ್ದು ಕೂಡ ಒಂದ್ ಸ್ವಲ್ಪ ಫ್ರೀ ಇದ್ದ ಅಂತ ಹೇಳ್ಬಿಟ್ಟು ಸ್ನಾಕ್ಸ್ ಮಾಡ್ತೀನಿ ಅಂತ ಹೇಳಿ ಮಂಡಕ್ಕಿ ಮಾಡಿದ್ರು. ಸೊ ಮಂಡಕ್ಕಿ ತಿನ್ಬಿಟ್ಟು ಮತ್ತೆ ಕಾಫಿ ಎಲ್ಲ ಕುಡಿದು ರೆಸ್ಟ್ ಮಾಡಿದ್ವಿ. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆದ್ಮೇಲೆ ಮತ್ತೆ ಊಟ ಮಾಡ್ಬೇಕಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ 11 ಗಂಟೆಗೆ ಬಸ್ ಅಲ್ಲ, ಅಟ್ಲೀಸ್ಟ್ ನಮ್ಮ ಮನೆಯಿಂದ ಒಂದು 10 ಗಂಟೆಗಾದ್ರೂ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಒಂದು 10 ಗಂಟೆಗೆ ಹೊರಟ್ವಿ ನಮ್ಮ ಮನೆಯಿಂದ. ನಾನು ಉಳ್ಕೊಳ್ಳಿ ಅಂತ ಹೇಳ್ದೆ, ಬಟ್ ಅವ್ರು ಇಲ್ಲ ಜಾತ್ರೆ ಬೇರೆ ಇದೆಯಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಮನೆ ಕಡೆ ಸ್ವಲ್ಪ ಕೆಲಸನೂ ಎಲ್ಲ ಮಾಡ್ಬೇಕು ಅಂತ ಅಂದ್ರು. ಸೊ ನನ್ಗೂ ಬೇಜಾರಾಗ್ತಾ ಇತ್ತು, ಹೋಗ್ತಾ ಇದಾರಲ್ಲ ಅಂತ ಏನೇನ್ ಮಾಡೋದು, ಮತ್ತೆ ಕೆಲಸಗಳಿರುತ್ತಲ್ಲ ಕಳಿಸ್ಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಬಸ್ಸು ಹಚ್ಚಿಸ್ಬಿಟ್ಟು ನಾವ್ ರಿಟರ್ನ್ ಮನೆಗೆ ಬಂದ್ವಿ. ನನಗೇನ್ ಖುಷಿ ಅಂದ್ರೆ ಓಕೆ ಇನ್ನೊಂದು 4-5 ದಿನ ಬಿಟ್ಬಿಟ್ಟು ಮತ್ತೆ ನಾನು ಊರಿಗೆ ಹೋಗ್ತೀನಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ಅಷ್ಟೇ. ಊರಿಗೆ ಹೋದಾಗ ಮತ್ತೆ ಎಲ್ಲರೂ ಅಲ್ಲೇ ಸಿಗ್ತಾರಲ್ಲ, ಅಲ್ಲೇ ಎಲ್ಲರೊಟ್ಟಿಗೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಅನ್ಕೊಂಡು ಅವ್ರನ್ನ ಹೋಗಿ ಬನ್ನಿ ಅಂತ ಅಂದ್ವಿ. ಅಂಡ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ಸ್ವಲ್ಪ ಚೆನ್ನಾಗಾದ್ರೂ 4th ಬ್ಲಾಕ್ ಮತ್ತೆ ಚಿಕ್ಕಪೇಟೆಯಲ್ಲಿ ಏನೇನು ಸಿಗುತ್ತೆ ಐಟಮ್ಸ್ ಅಂಡ್ ಎಷ್ಟು ರೂಪಾಯಿಗೆ ಸಿಗುತ್ತೆ, ಬಿಲೋ 1000 ರುಪೀಸಿಗೆ ನಾವ್ ಏನೇನು ಶಾಪಿಂಗ್ ಮಾಡ್ಬೋದು, ಹೇಗೆ ಬಾರ್ಗೇನ್ ಮಾಡ್ಬೋದು ಅಂತ ಎಲ್ಲ ಒಂದು ಐಡಿಯಾ ಸಿಗುತ್ತೆ ಅಂತ ಅನ್ಕೊಂತೀನಿ. ಅಂಡ್ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.